ಅಲ್ಲೋ ಅಲ್ಲೋ ಇವತ್ತು ಸೆಮಿನಾರಲ್ಲಿ ನಮ್ಮ ಜಾಜತ್ತಿ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಗೊತ್ತಾ? ಚೆನ್ನಾಗಿ ಚಪ್ಪಳೆ ಹೊಡೆದು ಅಲ್ಲಿ ಬಂದಿದ್ದವರೆಲ್ಲ ನಮ್ಮ ಸ್ಪೀಚ್ನ ಎಷ್ಟು ಲೈಕ್ ಮಾಡಿದ್ರು ಗೊತ್ತಾ? ಎಸ್ಪೆಷಲಿ ಹೆಂಗಸ್ರಂತೂ ಕೊಂಡಾಡಿದ್ದೆ. ಸರ್ಕಾರ ಇವ್ರನ್ನ ಕೊಂಡ್ಕೊಡೋದೊಂದು ಬಾಕಿ. ಜಾಜತ್ತಿ ಯಾವ ಟಾಪಿಕ್ ಬಗ್ಗೆ ಮಾತಾಡಿದ್ರಿ? ಪಿತ್ರಾರ್ಜಿತ ಆಸ್ತಿನ ಗಂಡ್ ಮಕ್ಳಿಗೆ ಹೆಣ್ಮಕ್ಳಿಗೆ ಹೇಗೆ ಹಂಚೋದು ಅದ್ರ ಬಗ್ಗೆ ಟಾಪಿಕ್ ಇತ್ತು. ನಾನಂತೂ ಗಂಡಸರಿಗೆ ಎಷ್ಟು ಹಾಕಿದ್ಯೋ ಹೆಂಗಸರಿಗೂ ಅಷ್ಟೇ ಹಾಕಿದೆ ಅಂತ ವಾದ ಮಾಡ್ದೆ ಕಣ. ಕರೆಕ್ಟ್ ಆಗಿ ಹೇಳಿದ್ರಿ ಜಾಜತ್ಗೆ. ಆಸ್ತಿಗೆ ನಿಜವಾದ ವಾರಸುದಾರಳು ಹೆಣ್ಣೆ. ಯಾಕೆಂದ್ರೆ ಮಗುನ್ ಹೆರೋದು ಹೆಣ್ಣೆ, ವಂಶನ ಬೆಳೆಸೋದು ಹೆಣ್ಣೆ. ಹಾಗಾಗಿ ಆಸ್ತಿ ಹೆಂಗಸರಿಗೆ ಸೇರ್ಬೇಕು. ದೇವ್ರು ಕೊಡ್ತೀನಿ ಏನು ಆಡೋ ಮತ್ತು ಒಂದು ಅರ್ಥ ಬೇಡವೇನೆ? ಏನು ಇಡೀ ಆಸ್ತಿ ಹಂಗಂಗೆ ಹೆಣ್ಮಕ್ಳಿಗೆ ಸೇರ್ಕೊಂಡ್ಬಿಡ್ಬೇಕಾ? ಬರೀ ಹೆಣ್ಣೊಂದಿದ್ರೆ ಏನು ಮಾಡೋಕ್ಕಾಗಲ್ಲ ಕಣೆ. ಒಂದು ಗಂಡು ಪ್ರಾಣಿ ಅನ್ನೋದು ಬೇಕೇ ಬೇಕು. ಈ ಮಕ್ಳು ಮರಿ ಬೇಕು ಅಂದ್ರೆ ಎಲ್ಲಿಂದ ಬರ್ತವೆ? ಅದಕ್ಕೋಸ್ಕರ ನನಗೆ ಗಂಡು ಬೇಕು ಕಣೆ. ಒಂದು ಬಲ್ಬ್ ಉರಿಬೇಕು ಅಂದ್ರೆ 2 ವೈರ್ ಬೇಕಾಗತ್ತೆ ಕಣಪ್ಪದ್ದಪ್ಪ. ಅವೆರಡು ಏನ್ ಹೇಳು ತಟ್ಟ ನನ್ನ ಮಗನೇ. ಒಂದು ಹೆಣ್ಣು ವೈರು ಮತ್ತೊಂದು ಗಂಡು ವೈರು. ಅಲ್ಲ ಎಕ್ಸ್ಕ್ಯೂಸ್ ಮೀ, ಈಗ ಲಾ ಚೇಂಜ್ ಆಗ್ತಾ ಇದೆ. ಫಾರ್ ಎ ಕೈಂಡ್ ಇನ್ಫಾರ್ಮೇಶನ್, ಈಗಿರೋ ಲಾನ ತಿದ್ದುಪಡಿ ಮಾಡ್ಬೇಕು ಅಂತ ನಾನು ವಾದ ಮಾಡ್ತಾ ಇದ್ದೀನಿ. ಸ್ವಲ್ಪ ದಿವಸ ತಡ್ಕೊಳ್ಳಿ, ನಿಮ್ಮ ಸ್ಯಾಲ್ರಿಲಿ 20% ಹೌಸ್ ವೈಫ್ಗೆ ಕೊಡ್ಬೇಕಾಗುತ್ತೆ. ಅತ್ತಿ ಮತ್ತಿನ್ನೇನು ವಾದ ಮಾಡಿದ್ರಿ? ಮದ್ವೆ ಆದ ಹುಡುಗ ಅತ್ತೆ ಮನೇಲೆ ಸೆಟ್ಲ್ ಆಗ್ಬೇಕು, ಆಗ ಹೆಣ್ಮಕ್ಳಿಗೆ ಆಸ್ತಿ ಉಳಿಯುತ್ತೆ ಅಂತ ವಾದ ಮಾಡಿದೆ. ಎಷ್ಟು ಚಂದ ವಾದ ಮಾಡ್ಬಿಟ್ಟಿದ್ರು ನೋಡ್ರಿ. ನೀವು ನನ್ನ ಮದುವೆ ಆಗಿದ್ರಲ್ಲ, ಬಂದು ನಿಮ್ಮ ಮನೆಯಲ್ಲೇ ಇದ್ದು ಬಿಡ್ತೀನಿ. ನಿಮ್ಮ ಹತ್ರ ಏನ್ರಿ ಇದೆ ಆಸ್ತಿ? ಅಲ್ಲ ಎಕ್ಸ್ಕ್ಯೂಸ್ ಮೀ, ಡೋಂಟ್ ಟಾಕ್ ರಬಿಶ್. ನಾನು ಟಾಕ್ ಮಾಡ್ತಾ ಇರೋದು ಪಾಸ್ಟ್ ಟೆನ್ಸ್ ಅಲ್ಲ, ಪ್ರೆಸೆಂಟ್ ಟೆನ್ಸ್. ಗಂಡಸರಿಗೆ ಎಷ್ಟು ಅಧಿಕಾರ ಇದೆಯೋ ಇನ್ನು ಮೇಲಿಂದ ಹೆಂಗಸರಿಗೂ ಅಷ್ಟೇ ಅಧಿಕಾರ ಬರುತ್ತೆ. ಅಣ್ಣಯ್ಯ, ಪ್ರತಿಯೊಂದು ಕಾಸು ಕೈ ಚಾಚ್ಕೊಂಡು ನಿನ್ನ ಹತ್ರ ಹಲ್ಲಿಗಿಂಜಕ್ಕಾಗಲ್ಲ. ಆಸ್ತಿಲಿ 2 ಭಾಗ ಮಾಡು. ನಿನ್ ಪಾಲಿನ ಆಸ್ತಿ ನೀನ್ ಇಟ್ಕೋ, ನನ್ನ ಪಾಲಿನ ಆಸ್ತಿ ನಾನು ಇಟ್ಕೋತೀನಿ. ಇಟ್ಕೊಳ್ತೀನಿ. ಇಲ್ಲಿ ಸಾಲ ಅನ್ನೋದು ಬೆಟ್ಟದಷ್ಟು ಬೆಳಕನ್ನು ಕೂತಿದೆ, ಅದನ್ನ ತೀರ್ಸನ್ ಯಾವನು? ನೀನ್ ಮಾಡಿರೋ ಸಾಲನ ನಿನ್ ಪಾಲಿಗೆ ಬರುತ್ತಲ್ಲ ಆಸ್ತಿ, ಅದ್ರಲ್ಲಿ ತೀರ್ಸ್ಕೋ. ನನ್ನ ಪಾಲಿನ ಆಸ್ತಿ ನಮ್ಗೆ ಕೊಟ್ಬಿಡು. ನಾನು ಕೊಡ್ಲಿಲ್ಲ ಅಂದ್ರೆ ಮನೇನ ಮಾರ್ಬೇಕಾಗತ್ತೆ. हाँ मने सेल के दाओ नम्दके बात करता हूँ। हाँ ओहो अच्छा करे नम्दके ಇದನ್ನ ತಗೊಂಡ್ಬಿಟ್ರೆ ನಮ್ಮ छोटी करके ಮಾಡ್ಕೊಂಡ್ಬಿಡಬಹುದು। राम 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 जी। राम जी ಏನಾಗಬೇಕಿತ್ತು ಜಿ? ತಿಂಬುಕ ಜಿ। ಹಾ ಜಿ, ಜಿ ಟಿವಿ ಜಿ। अच्छा जी ನಿಮ್ದಕ್ಕೆ ರೇಟ್ ಎಷ್ಟು ಜಿ? ಸರಿಯಾಗಿ ಮಾತಾಡ್ಯಾ? ಏನ್ ರೇಟ್ ಗೀಟ್ ಅಂತ್ಯಾ? ಹಲ್ಲೋದ್ರಿಸ್ಬಿಡ್ತೀನಿ. ಯಾಕೆ ಕೋಪ ಮಾಡ್ಕೊತಾರೆ ಚೌಕ್ರಿ? ಅಲ್ಲಿ ಬೋರ್ಡಲ್ಲಿ ಬರ್ದಿಲ್ಲ ಮನೆ ಮಾರಾಟಕ್ಕಿದೆ ಅಂತ, ಅದನ್ನ ನೋಡ್ಕೊಂಡು ಬಂದಿದ್ರು. ಈ ಮನೆ ಮಾರಾಟಕ್ಕಿದ್ಯಾ? ನಂಗೆ ಗೊತ್ತಿರಲಿಲ್ಲ. ಆಗ್ಲೇ ನಮ್ಮ ಯಜಮಾನ್ರನ್ನ ಕೇಳ್ಬಿಟ್ಟು ಹೇಳ್ತೀನಿ. ಹೇಳಿ ಮೊದಲು ನಾವು ಹೆಂಡತಿಗೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಯಾವ್ದಕ್ಕೂ ತಕ್ರಾಲ್ಗೆ ಇರೋದಿಲ್ಲ. ತಗೊಳ್ಳಿ, ನಿಮ್ದಕ್ಕೆ ಒಂದು ಡೈಮಂಡ್ ಉಂಗುರ ಗಿಫ್ಟ್ಗೆ ಕೊಡ್ತಾರೆ. ಈ ಮನೇನ ನಮ್ದಕ್ಕೆ ಮಾರಿಸ್ಬಿಡಿ. ಆಯ್ತಾಯ್ತು, ನಮ್ಮ ಯಜಮಾನ್ರನ್ನ ಕೇಳ್ಬಿಟ್ಟು ಹೇಳ್ತೀನಿ. ರಾಮ್ 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 ರಾಮ್. ನೀವೇನೋ ಸೀತೆಗೆ ಇದ್ದಾರಾ, ಆದ್ರೆ ನಿಮ್ಮ ಯಜಮಾನರು ರಾಮ್ಗೆ ತರ ಇರ್ಬೇಕಲ್ಲ. ಚಂಪಾ, ಏನು ಇಷ್ಟೊಂದು ಖುಷಿಯಾಗಿದ್ಯಾ? ಏನ್ ಸಮಾಚಾರ? ಆ ವಿಷಯ ಹೇಗೆ ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ ಅತ್ತೆ. ನನ್ನ ಹತ್ರ ಹೇಳೋದಕ್ಕೆ ಏನೇ ಸಂಕೋಚ? ಅದೇನು ಅಂತ ಹೇಳಿ ನಾನು ಖುಷಿ ಪಡ್ತೀನಿ. ನಮ್ಮ ಯಜಮಾನ್ರಿದಾರಲ್ಲ, ಇದ್ದಾರೆ, ಅವರು ನನಗೋಸ್ಕರ ಬೇರೆ ಮನೆ ಮಾಡ್ತಿದಾರಂತೆ. ಬೇರೆ ಮನೆ? ಈ ಕತ್ತೆ ಬಡವ ನನ್ನ ಹತ್ರ ಹೇಳೇ ಇಲ್ವಲ್ಲ. ವಿಚಾರಿಸಿ ಹೇಳ್ತಾರೆ. ಪಾಂಡುರಂಗ ಗಂಡುಗಲಿ ನಮ್ಮ ಹೆಸರಿಗೆ ಲಂಗ ತೋರಿಸಿದ ಮೇಲೆ ಗಂಟುಗಲಿ ಅಂತ ಏನು ಬಂತು? ಅದೇನು ಅಂತ ಹೇಳಿ. ಮಗನೇ, ಏನು ಇವಳಿಗೋಸ್ಕರ ಬೇರೆ ಮನೆ ಮಾಡ್ತೀಯಂತೆ? ರಂಗಮ್ಮ, ಏನು ಆಡೋ ಮಾತಿಗೊಂದು ಅರ್ಥ ಬಿಡಬೇಡ್ರಿ. ಇರೋ ಈ ಒಂದು ಮನೆ ನೆಟ್ಟಿಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬಿಟ್ರೆ ಸಾಕು. ಇನ್ನೊಂದು ಮನೆ ನಿಲ್ಲಿಂದ ಮಾಡ್ಕೊಂಡು ಕೂತ್ಕೊಳ್ಳಿ. ಈ ಮನೆ ಮಾರಾಟಕ್ಕಿದೆ ಅಂತ ನಂಗೆ ಒಂದು ಮಾತು ಹೇಳ್ಬಾರ್ದಾ? ಮಕ್ಕ ಕೊಡ್ಬಿಡ್ತೀನಿ ನೋಡು. ನಮ್ಮ ಪೂರ್ವಜರು ಭಾಳ ಬೆಳಗಿದ ಮನೆ ಕಣೆ. ಇದನ್ನ ನಾನು ಯಾಕೆ ಮಾರಬೇಕು ಹೋಗ್ಲಿ? ಅದೆಲ್ಲ ನನಗೆ ಗೊತ್ತಿಲ್ಲ. ಈ ಮನೆ ಮಾರೋ ಹಾಗಿದ್ರೆ ಆ ರಾಮ್ ಸೇಟ್ಗೆ ಮಾರಿ. ಅವ್ನು ಈ ಮನೆ ತುಂಬಾ ಇಷ್ಟಪಟ್ಬಿಟ್ಟಿದ್ದಾನೆ. ಮಗನೇ, ಇದು ನಿಮ್ಮಪ್ಪನ ಆಸ್ತಿ. ಇದರ ಮೇಲೆ ನನಗೂ ಹಕ್ಕಿದೆ. ಮಾರೋಕ್ ಮುಂಚೆ ನನಗೊಂದು ಮಾತು ಹೇಳ್ಬಾರ್ದೇನೋ? ರಂಗಮ್ಮ, ನಿನ್ನ ಕೇಳ್ದೇನೆ ನಾನು ಒಂದು ತುತ್ತು ಕಾಫಿ ಕೂಡ ಕುಡಿಯಲ್ಲಮ್ಮ. ಅಂಥದ್ರಲ್ಲಿ ನಾನು ಮನೆ ಮಾರ್ತೀನ? ಮನೆ ಮಾರಾಟಕ್ಕಿದೆ ಅಂತ ನಿನಗೆ ಯಾರೇ ಹೇಳಿದ್ದು? ಆಚೆ ಹೋಗಿ ನೋಡಿ, ಬೋರ್ಡ್ ಇದೆ, ಗೊತ್ತಾಗತ್ತೆ. ಅಲ್ಲಿ ಬೋರ್ಡ್ ಇರಬಾರ್ದು. ನಿನಗೆ ದಿದೆ ಕಾದಿದೆ. ಗೊತ್ತಡೆ, ಈ ಕೆಲಸ ನೀನೇ ಮಾಡಿರೋದು ಅಂತ ಚೆನ್ನಾಗಿ ಗೊತ್ತು. ಯಾಕೆ ಬೋರ್ಡ್ ಹಾಕಿದ್ದು? ಏನ್ ಯಜಮಾನ್ರೆ, ಸಾಕು ಸುಮ್ಮನೆ ಇರಿ. ನಾನು ಯಾವತ್ತಿಗೂ ನಿಮ್ಮ ಹೆಂಡ್ರ ತರ ಬೋರ್ಡ್ ಗಿಡೆಲ್ಲ ಹಾಕಲ್ಲ. ನಾನು ಏನಾಗಿ ಕೇಳಿದ್ರೆ ನೀನು ಹಿಂಗೆಲ್ಗೋ ಬರ್ತಾ ಇದೀಯ. ಅಲ್ಲ ರಂಗಮ್ಮ, ನಮ್ಗೆ ಯಾರಿಗೂ ತೋರಿಸ್ತೇನೆ ಒಳಗಿಂದೊಳಗೆ ನೀನೇ ಏನಾದರೂ ಮುಚ್ಚವಾಯಿ.
ನಿಮ್ಮಪ್ಪನೇ ಹೋದ್ಮೇಲೆ ನನಗೆ ಈ ಮನೆ ಯಾಕೆ ಮಠ ಯಾಕೆ? ಅಯ್ಯೋ ಶಿವನೇ, ಈಗ ತಾನೇ ನನಗೆ ಹಕ್ಕಿದೆ ಅದು ಇದೆ ಇದು ಇದೆ ಅಂತ ಚಲಾಯಿಸಕ್ಕೆ ಬಂದಿದ್ರೆ ಈಗೇನು ಉಲ್ಟಾ ಹೊಡಿತಾ ಇದ್ದೀರಾ? 60 ಆಯ್ತಂದ್ರೆ ಅರಳು ಮರಳು ಅಲ್ವಾ? ಅಲ್ಲ, ಮನೆ ಯಜಮಾನ ನಾನು. ಈ ಮನೇಲಿ ಇನ್ನೂ ಊಟ ಹೊಡ್ಕೊಂಡಿರ್ಬೇಕಾದ್ರೆ ಮನೆ ಮಾರಾಟಕ್ಕಿದೆ ಅಂತ ಬೋರ್ಡ್ ಹಾಕಿದ್ ಯಾರು? ನಾನೇ. ಯಾಕೆ ಈ ಮನೆ ಮೇಲೆ ನಂಗೆ ಹಕ್ಕಿಲ್ವಾ? ಬೋರ್ಡ್ ನಾನು ಹಾಕ್ಬಾರ್ದಾ? ನೋಡೋ, ಯಾವುದೋ ವಿಷಯಗಳಿಗೆ ಏನೋ ಕೆಲಸ ಮಾಡ್ಬಿಟ್ಟಿದ್ಯಾ, ನಾನು ಕ್ಷಮಿಸ್ತೀನಿ. ಲೇ ಚಂಪ ಚಂಪ, ಆ ಬೋರ್ಡನ್ನು ತೆಗೆದಾಕು. ಅವ್ರ ತಲೆ ಮೇಲೆ ಸಣ್ಣ ಇರ್ತಂದ. ಲೇ ಚಂಪ, ಆ ಬೋರ್ಡ್ ಏನಾದ್ರೂ ಕಿತ್ ಹಾಕಿದ್ಯೋ ನಾನ್ ನಿನ್ ಜುಟ್ನ ಕಿತ್ ಹಾಕ್ಬೇಕಾಗತ್ತೆ. ಅಣ್ಣಯ್ಯ, ಯಾವ? ಆಸ್ತಿಲ್ ಪಾಲ್ ಕೇಳ್ದೆ, ಕೊಟ್ಯಾ? ಇಲ್ಲ. ಅದಕ್ಕೆ ಮನೆ ಮಾರಾಟಕ್ಕೆ ಇಟ್ಟಿದ್ದೀನಿ. ಈಗ ಯಾರು ಏನು ಮಾಡಕ್ಕಾಗಲ್ಲ. ನೋಡು, ಇನ್ನೇನ್ ಮನೆ ಸೇಲ್ ಆಗುತ್ತೆ, ನಿನ್ ಪಾಲಿನ ಆಸ್ತಿ ತಗೊಂಡು ಹೋಗ್ತಾ ಇರೋ. ಬಿಟ್ಲ, ನಾನೊಂದು ವಿಷಯ ಕೇಳ್ದೆ. ಪಲ್ಲು ಈ ಮನೆನ ಮಾರ್ತಾ ಇದ್ದಾಳಂತೆ, ಹೌದಾ? ಹೌದು ಜಜಕ್ಕೆ, ಎಷ್ಟು ದಿವಸ ಅಂತ ಕಂಡೂರ್ ಬಂದಿರೋದು. ಅದಕ್ಕೆ ಈ ಮನೆ ನಮ್ಮ ನಮ್ಮ ಭಾಗದ ಅಷ್ಟೇ ನಾವು ಬೇರೆ ಹೋಗ್ತೀವಿ. ಮಗು ಹೋಗೋದ್ರೆ ನಿಮ್ಗೆ ವಿಷಯ ತಿಳಿಸಲ್ಲ. ಮೈ ಗಾಡ್, ಈ ಕಿತಾಪತಿ ಎಲ್ಲ ಹಬಿದೆ. ಸುಮ್ಮನೆ ನಾನು ಹೇಳ್ದಾಗ ಕೇಳ್ಕೊಂಡಿದ್ದಿದ್ರೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇತ್ತಾ? ಕಂಡೂರ್ ವಿಷಯ ನಮ್ಗೆ ಆಗ್ತಿದ್ರಿ. ರಾಮ್ ರಾಮ್ ಮೇಡಮ್. ರಾಮ್ ರಾಮ್, ಯಾರೇ ನೀವು? ಹೀರಾಲಾಲ್, ಪೊನ್ನಾಲಾಲ್, ಚಂಪಾಲಾಲ್, ಮುಕುಲ್ಲಾಲ್, ರಾಮ್ ರಾಮ್ ಶೆಟ್ಟಿ. ನಮ್ದಕ್ಕೆ ನೋಡ್ತಾ ಇದ್ರೆ ನಮ್ದಕ್ಕೆ ಚಾಂದಿನಿಗೆ ನೆನಪಾಗ್ತಾರೆ. ಚಾಂದಿನಿ, ಅವು ಚಾಂದಿನಿ. ನಮ್ಮ ಮನಸ್ಸೊಳಗಿಂದ ಪ್ರೀತಿ ಉಕ್ಕಿ ಉಕ್ಕಿ ಹರಿತಾವು. ತಾವು ಯಾವಾಗ ಮನೆಗೆ ಬರ್ತಾವು? ಯಾರಿಗೆ ಆಗ್ಬಿಟ್ಟೈತೆ ಸಡಕ್ಕೆ. ಹೋಗ್ರಿ ರೀ, ಇಲ್ಲಿ ನಮ್ದಕ್ಕೆ ಪ್ರೀತಿನೇ ಬತ್ ಹೋಗೈತೆ. ಡೋಂಟ್ ವರಿ, ನಮ್ದಕ್ಕೆ ಬೋರ್ವೆಲಿಂದ ತೋಡಿ ತೋಡಿ ನೀರು ತೆಗಿತಾವ್. ಸುಮ್ಮನೆ ಇಲ್ಲಿಂದ ಹೋಗ್ತಾವಿಲ್ಲ ಅಂದ್ರೆ ಸರಿಯಾಗಿ ಬಿಡ್ತಾವ್. ನಾವು ಹೋಗ್ಲಿಕ್ಕೆ ಬಂದಿಲ್ಲ, ಮನೆ ಎತ್ಕೊಂಡ್ಕೊಳ್ಳಿಕ್ಕೆ ಬಂದಿದ್ದೆ. ಅತ್ತೆ, ಅತ್ತೆ ಕಂಪಾಸ್. ಅವರೇ ಚೋಕ್ರಿ. ಶಿ ಇಸ್ ಅ ಬ್ಯೂಟಿಫುಲ್ ಚಾಕ್ಲೇಟ್ ಇಸ್ ಕಮಿಂಗ್. ವೇಟ್. ಯಾರಮ್ಮ ಇವಳು? ರಾಮ್ ರಾಮ್ ಸೇಠ್ಜಿ ಈ ಮನೆನ ಕೊಂಡ್ಕೊಳಕ್ ಬಂದಿದ್ದಾರೆ. ಮರ್ಯಾದೆಯ ಜಾಗ ಖಾಲಿ ಮಾಡ್ಲೇ ಸರಿ, ಇಲ್ಲ ಅಂದ್ರೆ ನಾನ್ ಸುಮ್ಮನಿರಲ್ಲ. ಕೋಪಾಗೆ ಮಾಡ್ಕೊಂಡ್ರೆ ಎಷ್ಟು ಸುಂದರವಾಗಿ ಕಾಣ್ತಾವ್. ನಮ್ಮ ಮನ್ಸೊಳಗಿಂದ ಹಾಗೆ ಪ್ರೀತಿ ಉಕ್ಕಿ ಉಕ್ಕಿ ಬರ್ತಾವ್. ನಮ್ಮ ಮನೆಗೆ ಬರ್ತಾವ್, ಇಬ್ರು ಸೇರಿ ಹಬ್ಬಗೆ ಮಾಡ್ತಾವ್. ನಿಮ್ ತಾಯಿ ಆಗಿದ್ದೀನಲ್ಲೋ, ನನ್ನನ್ನು ಮನೆ ಕಲಿತೀಯಲ್ಲ, ನಾಚಿಕಾಗಲ್ಲ ನಿಮ್ ಜನ್ಮಕ್ಕೆ. ಬೇಜಾರಿಗೆ ಮಾಡ್ಕೋಬೇಡಿ. ನಮ್ಗೆ ಸುಂದರವಾಗಿರೋದನ್ನ ನೋಡಿದ್ರೆ ಹಾಗೆ ಎಮೋಷನಲ್ ಆಗಿ ಹೊಗಳ್ಬಿಡ್ತಾವ್. ಅದು ಬಿಡಿ, ಈಗ ಮನೆ ಯಾವಾಗ ಮಾಡ್ತಾವ್? ಅಲ್ಲ, ಎಕ್ಸ್ಕ್ಯೂಸ್ ಮೀ, ನಾವು ಈ ಮನೆನ ಸೇಲ್ ಮಾಡಲ್ಲ. ಮಾಡಲ್ಲ? ಪರವಾಗಿಲ್ಲ, ನೋಡ್ಬಾ. ನಾನು ಒಂದು ವಿಷಯ ಕೇಳಿ, ನೀವು ನಿಮ್ಮ ಗಂಡನ ಜೊತೆ ಸಂಸಾರಗೆ ಮಾಡ್ತಾ ಇಲ್ವಂತೆ? ಬೇಜಾರಾಗಿದೆ ಹೇಳಿ, ನಮ್ಮ ಜೊತೆ ಬಂದ್ಬಿಡಿ. 4ನೇ ಹೆಂಡತಿಯಾಗಿ 4ನೇ ಅಂತಸ್ತ ಮೇಲೆ ಇಟ್ಬಿಡ್ತೀವಿ. ಮುಚ್ಚೆ ಬಾಯಿ. 3 ಮ್ಯಾರೇಜ್ ಆಗಿತ್ತು ಅಂದ್ರೆ 4ನೇ ಮ್ಯಾರೇಜ್ಗೆ ಸ್ಕೆಚ್ ಹಾಕ್ತಾ ಇದ್ದೀರಾ? ನಾಚಿಕೆ ಆಗಲ್ಲ ನಿಮ್ ಜನ್ಮಕ್ಕೆ. ಪದ್ದು ಪದ್ದು ಕಂಪಾಸ್. ಪದ್ದು, ಏನ್ ಜಾಜಿ ಅವರ ಕರೆದಿದ್ದ? ನೋಡೋ ಪದ್ದು, ಆಲ್ರೆಡಿ 3 ಮ್ಯಾರೇಜಸ್ ಆಗಿದ್ದಾನೆ. ಈಗ 4ನೇ ಮ್ಯಾರೇಜ್ಗೆ ನಾನು ಬಲವಂತ ಮಾಡ್ತಿದ್ದಾನೆ. ಚೆನ್ನಾಗಿ ಬುದ್ಧಿ ಕಲ್ಸ. ಸುಮ್ಮನೆ ಬುದ್ಧಿ ಕೆಲ್ಸಕ್ಕಾಗತ್ತಾ? 500 ರೂಪಾಯಿ ಕೊಡ್ತೀನಿ ಬಾ. 200 ರೂಪಾಯಿ ಬೇಕೇನಾ? ಒಂದು ನಿಮಿಷ. ಮೇಡಮ್, ಇಷ್ಟಾಗೆ ಇಲ್ಲ ಅಂದ್ರೆ ಇಷ್ಟಾಗೆ ಇಲ್ಲ ಅಂತ ಹೇಳ್ಬಿಡ್ಬೇಕು. ಅದಕ್ಕೆ ಯಾಕೆ ಈಗ ಓಡಿಸ್ಬೇಕು? ನಮ್ಮ ಮನಸ್ಸಿಗೆ ಬೇಜಾರಾಗ್ತಿಲ್ಲ. ಚಾಂದಿನಿ, ಏನಿದು ಗಲಾಟೆ? ಯಾರ್ರಿ ನೀವು? ನಾವಾ ಗಂಟೆಗಲ್ಲಿ ಒಂದ್ಸಲ ಕಟ್ಟ ಕಡೆ ತುಂಡು ಈ ಮನೆ ಯಜಮಾನರು. ಇವರೇ ನನ್ನ ಹಬಿ. ಈಗ ಹೇಳಿ, ಮ್ಯಾರೇಜ್ಗೆ ಆಗ್ತಾ? ಏನಂದ ಏನಂದ ಈ ಬಂದ್ಬಿಡು ಭಯ್ಯ. ಸರ್, ನಿಮ್ದಕ್ಕೆ ಮನೆಗೆ ಮಾರಿದ್ರೆ ನಮ್ದಕ್ಕೆ ತಗೊಂಡು ಹೋಗ್ಬಿಡ್ತಾರೆ. ನೋಡಿ ಶಿವ, ನಾವು ಯಾವ ಮನೆನೂ ಮಾರ್ತಾ ಇಲ್ಲ. ಏನೋ ಎಡವಟ್ಟಾಗಿದೆ, ದಯವಿಟ್ಟು ನೀವು ಇಲ್ಲಿಂದ ಜಾಗ ಖಾಲಿ ಮಾಡ್ಬಿಡಿ. ಒಳ್ಳೆ ಮಾತಲ್ಲಿ ಹೋದ್ರೆ ಸರಿ, ಇಲ್ಲ ತುಂಡು ಬೆಂಡು ಬೆಂಡು. ಸರಿ ಭಯ್ಯ, ಸರಿ ಭಯ್ಯ. ಸೇಠ್ಜಿ, ಸೇಠ್ಜಿ. ಅಣ್ಣಯ್ಯ, ಆ ಸೇಟು ಮನೆ ಕೊಂಡ್ಕೊಳ್ಳೋದಕ್ಕೆ ಅಂತ ಬಂದಿದ್ದ. ಯಾಕೆ ಕಳಿಸ್ದೆ? ಲೇ ದೇವ್ರು ಕೊಟ್ಟ ತಂಗಿ, ನೋಡೋ ಇದು ಬಾಳಿ ಬೆಳಗಿದ ಮನೆ. ಒಂದೊಂದು ಸ್ಪಷ್ಟವಾಗಿ ತಿಳ್ಕೊಂಬಿಡು. ದೇಶ ಕಟ್ಟೋದಿದೆಯಲ್ಲ, ಅದು ತುಂಬಾನೇ ಕಷ್ಟ. ಹೊಡೆಯೋದು ಬಹಳ ಸುಲಭ. ಇದು ಸಂಸಾರಕ್ಕೂ ಅನ್ವಯಿಸುತ್ತೆ. ಮಾರೋ ವಿಚಾರ ನಿನ್ನ ತಲೆಯಿಂದ ತೆಗೆದು ಬಿಸಾಕು. ಈ ವೇದ ಪುರಾಣ ನನಗೆ ಬೇಕಾಗಿಲ್ಲ. ಮನೆ ಮಾರಾಟ ಮಾಡ್ಬೇಕು ಅಂತ ನಾನು ಡಿಸೈಡ್ ಮಾಡಿ ಆಗೋಗಿದೆ. ಯಾರು ಏನೇ ತಿಪ್ಪು ಲಾಭ ಹಾಕಿದ್ರು ನಾನು ಮನೆ ಮಾರಾಟ ಮಾಡ್ತೀನಿ. ಯಾರು ಸ್ವಾಮಿ ನೀವು? ಅನಂತರಾಮ, ಆಂಧ್ರ. ಮೈಸೂರು ಬಿಟ್ಟಲ್ ಮೂರ್ತಿ ಎಮ್ಮೆ ಕರ್ನಾಟಕ. ಏನಬೇಕಾಯ್ತು? ಈ ಇಲ್ಲು ಸೇಲ್ಗುಂದಿ. ಹಾ, ಮುಂದೆ ಮುಂದೆ. ಈ ಇಲ್ಲು ನಾಕೆ ಬಾಗ ನೆಚ್ಚಿ.
ಹಂಗಂದ್ರೆ ನನಗೆ ತುಂಬಾ ಇಷ್ಟ ಆಗಿದೆ. ಡಬ್ಬಲು ಎಷ್ಟು ಕೊಡಬೇಕು? ಡಬ್ಬ ಗಿಬ್ಬ ಏನು ಬೇಡ, ದುಡ್ಡು ಕೊಟ್ಟು ಸಾಕು. ನಾನು ಅದನ್ನೇ ಕಣ ಹೇಳಿದ್ದು ಬೆದವಾ. ನೋಡಿ ನಮ್ಮ ಯಜಮಾನ್ರು ತೆಲುಗು ಭಾಷೆನಲ್ಲಿ ಸ್ವಲ್ಪ ವೀಕು, ಅದನ್ನೇ ಸ್ವಲ್ಪ ಕನ್ನಡದಲ್ಲಿ ಹೇಳಿ. ಇವನನ್ನ ನೋಡ್ತಾ ಇದ್ರೆ ಎಲ್ಲದರಲ್ಲೂ ವೀಕು ಅನ್ಸುತ್ತೆ. ನಾನು ಈ ಮನೆಗೆ 50 ಲಕ್ಷ ಕೊಡ್ತೀನಿ. 50 ಲಕ್ಷ ರೂಪಾಯಿ ಕೊಡ್ತೀರಾ? ಅದಕ್ಕೂ ಮೊದಲು ಅಗ್ರಿಮೆಂಟ್ಗೆ ನೀವು ಇಬ್ರು ಸೈನ್ ಮಾಡ್ಬೇಕಾಗತ್ತೆ. ಇದು ನೀತಿಗೆ, ಇದು ನಾಕಿ. ಅಡ್ವಾನ್ಸ್ ಅಂತ ಏನಾದ್ರು ಕೊಟ್ಟಿದ್ರೆ ನಮಗೂ ಸ್ವಲ್ಪ ಗ್ಯಾರಂಟಿ ಇರೋದು. ಅಡ್ವಾನ್ಸ್ ಕದ ಇನ್ನು ನಾನು ಎಷ್ಟು ಕೊಡ್ಬೇಕಾಗತ್ತೆ? ಅದು ಲೆಕ್ಕ ಹಾಕಿರಿ, ರೇಪು వచ్చేసి అన్ని ఇచ్చేస్తాం. 50 ಲಕ್ಷ ರೂಪಾಯಿನಲ್ಲಿ 500 ರೂಪಾಯಿ ಕೊಟ್ಟಿದ್ರೆ ನಿಮ್ಗೆ ಎಷ್ಟು ಕೊಡ್ಬೇಕು? ನಾಳೆವರೆಗೂ ಟೈಮ್ ಇದೆಯಲ್ಲಪ್ಪ, ಲೆಕ್ಕ ಹಾಕೋಣ ಬನ್ನಿ. ಯಾರಿದ್ದೀರಪ್ಪ ಮನೇಲಿ? ನಾವಿರೋದು ನಿಮ್ ಕಣ್ಣು ಕಾಣ್ತಿಲ್ವೇನಣ್ಣ? ಯಾರೇ ನೀವು? ರಂಗೂನ್ ರೌಡಿ ರುದ್ರಿ ಹೆಸರು ಕೇಳಿದ್ದೀರಾ? ಕೇಳಿದ್ವಿ. ನಾನು ಆಕಿ ಪಟ್ಟ ಶಿಷ್ಯ ಪರಂಗಿ ಬಾಬು ಅಂತ. ಈ ಮನೆನ ಯಾರಿಗೋ ಮಾರಕ್ ಕೊಟ್ಟಿದ್ದೀರಂತೆ. ಹೌದೌದು, ಈ ಮನೆನ ಆಂಧ್ರ ಅನಂತರಾಮ್ ಅವ್ರಿಗೆ ಮಾರ್ತಾ ಇದ್ದೀವಿ. ಮನೇನ್ ಕೇಳ್ಬಿಟ್ಟು ಈ ಮನೆ ಮಾರ್ತಾ ಇದ್ದೀರ? ಏನಣ್ಣ, ನಮ್ಮ ಮನೇನ್ ಮಾರೋದಕ್ಕೆ ನಾವು ನಿಮ್ ಪರ್ಮಿಷನ್ ತಗೋಬೇಕಾಗಿತ್ತಾ? ಹೌದು ಕಣ್ಣ. ಈ ಮನೆ ಮೇಲೆ ಪಾಂಡುರಂಗ ಗಂಡುಗಲಿ ನಮ್ಮ ಅಕ್ಕಂತವ 50 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದಾರೆ. ಅದನ್ನ ಯಾರು ತೀರಿಸ್ತಾರೆ? ನಿಮ್ ತಾತನ? ನಿಮ್ ಅಣ್ಣ ಮಾಡೋದೆಲ್ಲ ಇಂಥ ಮನೆ ಹಾಳು ಕೆಲಸನೇ. ಮನೆ ಮೇಲೆ 50 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದಾರೆ ಅಂದ್ಮೇಲೆ ನಮ್ಗೇನ್ ಸಿಗುತ್ತೆ? ಸಾರಪ್ಪು ಜುಟ್ಟು. ಈಗ ನೀವೇ ಆ ಸಾಲನ ತೀರಿಸ್ಬೇಕು. ಒಳ್ಳೆ ಮಾತಲ್ಲಿ ನನ್ನ ಜೊತೆ ಬರ್ತೀರಾ ಇಲ್ಲ ತಗೊಂಡು ಹೋಗ್ಬಿಡ್ಲ? ಬರ್ತೀವಿ ನೋಡಿ ಅಣ್ಣ. ಈ ಲಘು ಲೌಡಿ ನುಡ್ಲೆ ಹಾಕಿದ್ರೆ ಪಟ್ಟು ಹಸಾಮಿ ಚೆಟ್ಟು. ಹೇಳಿಯಕ್ಕ, ಎಲ್ಲ ನನ್ನ ಶಿಷ್ಯ ಕರ್ಕೊಂಬರಕ್ ಹೋಗಿದ್ದಾರೆ, ಇನ್ನೇನು ಬರ್ತಾನೆ. ಬರಲಿ ಆ ಮನೆ ಇವಳದ. ಇವ್ರ ಅಣ್ಣ ಪಾಂಡುರಂಗ ಸಿಕ್ಕಿದ್ದ. ಲೇಡಿ ರೋಡಿ ನಮ್ಮ ಮತ್ತೆ ತರನೇ ಮಾತಾಡ್ತಿದಾರಲ್ಲ. ಅದು ಪಾಂಡುರಂಗ ಅಲ್ಲ, ಪಾಂಡುರಂಗ. ಯಾಕ್ರು ಹೊಡೆದ್ರೆ? ಅವ್ರು ಹೇಳಿದ್ದು ಪಾಂಡುರಂಗ ಅಂತಾನೆ. ನಿನಗೆ ನಂಗ ಅಂತ ಕೇಳ್ತಿದ್ರೆ ಅದು ಅವರ ತಪ್ಪಲ್ಲ. ಇವಳ ಮನೆ ಮಾರ್ತೀನಿ ಅಂದ ತಕ್ಷಣ ಪಾಂಡುರಂಗ ಹೈದರಾಬಾದ್ಗೆ ಓಡೋಗ್ಬಿಟ್ಟಿದ್ದಾನೆ. ಈಗೆಲ್ಲ ಇವಳ್ದ ಬರೋ 2 ತಾಸಕ್ಕೆ ಬೇಕಾಗ್ತ. ನನ್ನ ಕಣ್ಣಿಗೆ ಮಣ್ಣೆರ್ಚೋಕ್ ಬಂದ್ರೆ ನಿನ್ನ ಬಾಯಿಗೆ ಮಣ್ಣು. ಅಣ್ಣ ಆ ಮನೆ ಮೇಲೆ ನನ್ನ ಹತ್ರ 50 ಲಕ್ಷ ರೂಪಾಯಿ ಸಾಲ ಮಾಡಿದ್ದಾನೆ. ನೀವು ಅಣ್ಣನಿಗೆ ಗೊತ್ತಿಲ್ದೇನೆ ಮನೆ ಮಾಲ ಕೊಟ್ಟಿದ್ದೀಯಲ್ಲ, ಮರ್ಯಾದೆಯಾಗಿ ಆ ದುಡ್ಡನ್ನ ಮುಡುಗು. ಇಲ್ಲ ಇಲ್ಲ, ನಾವು ಆಂಧ್ರ ಅನಂತರಾಮ್ಗೆ ಆಸ್ತಿ ಮಾರಾಗೋಯ್ತು. ಅದೆಲ್ಲ ನನಗೆ ಗೊತ್ತಿಲ್ಲ. ನೀನೀಗ ನನ್ನ ದುಡ್ಡು ಮುಡುಗ್ತೀಯೋ ಇಲ್ವೋ? ಚೆನ್ನಾಯ್ತಲ್ರಿ, ಇದಕ್ಕೂ ನಮ್ಗೂ ಏನ್ರಿ ಸಂಬಂಧ? ಇಷ್ಟಕ್ಕೂ ಸಾಲ ನೀ ನಮ್ಗೆ ಕೊಟ್ರ? ಇಲ್ಲೇ ಅಕ್ಕ ಹೇಳಿದ್ದೆ ನ್ಯಾಯ. ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ಇಲ್ಲ ಅಂದ್ರೆ ನೀವೇನೇ ಕೇಳೋ ಹಾಗಿದ್ರೆ ನಮ್ಮ ಅಣ್ಣನ ಕೇಳಿ. ಇವರಿಬ್ರು ತಗೊಂಡು ಹೋಗಿ ಕತ್ತಲೆ ಕೋಣೆಯಲ್ಲಿ ಕೂಡ ಹಾಕು. ಗಾಳಿ, ನೀನು, ಬೆಳಕು ಏನೂ ಸಿಗಬಾರದು. ಹೆಂಗೆ ರಂಗತ್ತ? ಅಯ್ಯ ನನ್ನ ಬಗಾಲ. ಅಣ್ಣ, ಏನಾದ್ರೂ ತಿನ್ನಕ್ ಕೊಡೋಣ, ಹೊಟ್ಟೆ ಹಸಿತಿದೆ. ಹಾಳಾಗೋಗ್ಲಿ, ಬಾಯಿಗೊಸಿ ನೀರಾದ್ರೂ ಬಿಡೋಣ. ಮೊದಲು ಮಾಡ್ರು 50 ಲಕ್ಷ ಸಾಲನ ತೀರ್ಸಿ, ಇಲ್ಲ ಅಂದ್ರೆ ಊಟ ನೀರು ಇಲ್ದೆ ಹೀಗೆ ಸತ್ತೋಗ್ತೀರಾ. ಏನಪ್ಪ ಮಾಡೋದು? ಅಣ್ಣ, ನಮ್ಮನ್ನ ರೌಡಿ ರುದ್ರಿ ಹತ್ರ ಕರ್ಕೊಂಡೋಗಣ, ಸ್ವಲ್ಪ ಮಾತಾಡ್ಬೇಕು. ಹೊಲೆ
ಅಕ್ಕ ಅವರಿಬ್ರು ಏನು ಹೇಳ್ಬೇಕಂತೆ ಕೇಳ್ಕೊಂಬಿಡು, ಆಮೇಲೆ ಅವರಿಬ್ಬರ ಬೋಟಿ ತೆಗೆದು ನಾಟಿ ಮಾಡ್ಬಿಡ್ತೀನಿ. ಇವನು ನನ್ನ ಹತ್ರ ಮಾತಾಡೋದೇನಿದೆ, ದುಡ್ಡು ಮಡಗಬೇಕು, ಮಾತಾಡಬೇಕು. ಅದು ಏನಾಯ್ತು ಗೊತ್ತಾ ಅಕ್ಕ? ಆಂಧ್ರ ಅನಂತರಾಮ್ ಅವ್ರು ಬಂದು ಅಡ್ವಾನ್ಸ್ ಮಾಡಿ ಹೋದ್ರು. ಈಗ ಅವ್ರು ಎಲ್ಲಿದ್ದಾರೋ ಗೊತ್ತಾಗ್ತಿಲ್ಲ. ಅವ್ರು ಅಡ್ವಾನ್ಸ್ ಮಾಡೋದು ಬರೀ 500 ರೂಪಾಯಿ. 500 ರೂಪಾಯಿ? ಅದು ರೂಪಾಯಿ ಅಲ್ಲ, ರೂಪಾಯಿ. ಯಾಕಡೆ ಹೊಡೆದೆ? ಅವ್ರು ಹೇಳಿದ್ದು ರೂಪಾಯಿ, ನಿನಗೆ ರೂಪಾಯಿ ಅಂತ ಕೇಳಿಸಿದ್ರೆ ನನ್ ತಪ್ಪ. ನಿಮ್ಮಣ್ಣ ನನ್ನ ಹತ್ರ ಸಾಲ ಮಾಡಿದ್ದಾನೆ, ಅದನ್ನ ನೀವು ತೀರಿಸ್ಬೇಕು. ನಮ್ಮ ಅಣ್ಣ ತಗೊಂಡಿರೋ ಸಾಲನ ಅವನ ಹತ್ರ ಕೇಳ್ಕೊಳ್ಳಿ. ನಮ್ಮನ್ನ ಯಾಕೆ ಹಿಡ್ಕೊಂಡಿದ್ದೀರಾ? ಪತ್ರ ಎಲ್ಲ ಇಲ್ಲಿದೆ ತಗೊಳ್ಳಿ. ಸೈನ್ ಆಗಿದೆ ಅಂದ್ರೆ ಇದು ಸೇರಿಡು. ಏ, ಆಸ್ತಿನ ಅನಂತರಾಮನ್ಗೆ ಮಾಡಿ ನನಗೆ ಸುಳ್ಳು ಹೇಳ್ತಾ ಇದೀಯಾ? ಅದೆಲ್ಲ ನನಗೆ ಗೊತ್ತಿಲ್ಲ. ಮರ್ಯಾದೆಯಾಗಿ ನನ್ನ 50 ಲಕ್ಷ ರೂಪಾಯಿ ಮಡಗಿದ್ಲೇ ಸರಿ. ನಿನಗೆ ಇನ್ನು 2 ದಿನ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನಿಮ್ಮ ಅಣ್ಣನ ಹುಡುಕು, ಆ ಅನಂತರಾಮನನ್ನು ಎಳ್ಕೊಂಡು ಇಲ್ಲ ಅಂದ್ರೆ ಒಬ್ಬೊಬ್ರನ್ನು ಪೀಸ್ ಪೀಸ್ ಮಾಡಿ ನರಿಗಡಿ ಹಾಕ್ಬಿಡ್ತೀನಿ. ಒಂದು ಬಿಟ್ಲ ವಾಟ್ ಹ್ಯಾಪನ್? ಅಣ್ಣ ಇನ್ನೆತ್ರ ಹಾಕೊಂಡು ತಪ್ಪು ಮಾಡಿದ್ವಿ ಅನ್ನಿಸ್ತಿದೆ. ನೀನೇ ತಾನೇ ಮನೆ ಮಾರೋ ವಿಷಯನ ರೈಸ್ ಮಾಡಿದ್ದು. ನಮ್ಮ ಭಾಗದ ಆಸ್ತಿ ತಗೋಣ ಅಂತ ಮನೆ ಮಾರಕ್ ಹೋದ್ವಿ. ಇಲ್ಲಿ ಯಜಮಾನಪ್ಪ ಎಂತ ಮೋಸ ಮಾಡ್ಬಿಟ್ರಿ. ನಿಂತ ಜಾಗದಲ್ಲೇ ತಿರುಗಿ ತೋರಿಸ್ಬಿಟ್ರಲ್ರಿ. ಅಂತದೇನ್ ಮಾಡಿದ್ರು? ಏನು ಮಾಡಿದ್ರ? ಅವಳು ಯಾವಳೋ ರಂಗೂನ್ ರೋಡಿ ರುದ್ರಿ ಅಂತೆ. ಯಾಜಕ್ಕೆ ಇಷ್ಟೇ ಇಟ್ಟಿದ್ದಾಳೆ, ಇಷ್ಟೆಲ್ಲ ಎಗಾಡ್ತಾಳೆ ಗೊತ್ತಾ? ಅಂತವಳು ಹೋಗಿ ಈ ಮನೆ ಮೇಲೆ 50 ಲಕ್ಷ ರೂಪಾಯಿ ಸಾಲ ಮಾಡಿದ್ದಾರೆ. ಶೇಮ್. ಬರೀ ಶೇಮ, ಶೇಮ್ ಶೇಮ್ ಪಪ್ಪಿ ಶೇಮ್. ಅನಂತರಾಮ ಬರೀ 500 ರೂಪಾಯಿ ಕೊಟ್ಟು ಇಡೀ ಮನೆನೇ ಬರ್ಸ್ಕೊಂಡ್ಬಿಟ್ಟ. ಆ ಅನಂತರಾಮ ಯಾವಾಗ ಬರ್ತಾನೋ, ನಮ್ಮನ್ನೆಲ್ಲ ಗೊತ್ತು, ಯಾವಾಗ ಆಟೆ ಆಗ್ತಾನೋ ಆ ಅನಂತರಾಮನ್ಗೆ ಗೊತ್ತು. ನಾವು ಫುಟ್ಪಾತ್, ನೀವು ಕೇರ ಫುಟ್ಪಾತ್. ಯಾಕಪ್ಪ ಯಶೋನೆ, ನಿಮ್ಮ ಮುಖಗಳನ್ನು ನೋಡ್ತಾ ಇದ್ರೆ ಯಾಕೋ ಸಿಕ್ಕಾಪಟ್ಟೆ ಗಾಬರಿ ಆದಂಗಿದ್ದೀರಾ? ನನಗಪ್ಪ ಕೋಪಕ್ಕೆ ನಿಮ್ಮನ್ನ ಇಲ್ಲಮ್ಮ, ಇಲ್ಲಮ್ಮ. ಆಯ್ತಮ್ಮ. ನಿಮ್ಗೆ ಸ್ವಲ್ಪ ಏನಾದ್ರೂ ಕಾಮನ್ ಸೆನ್ಸ್ ಅನ್ನೋದು ಇದೆಯೇನ್ರಿ? ಇಲ್ಲ ಕಣ್ರಿ, ನಮಗೆ ಕಾಮನ್ ಸೆನ್ಸ್ ಇಲ್ಲ, ಕಾಮನ್ ಸೆನ್ಸ್ ಇದೆ. ಬನ್ನಿ ರತಿಮನ್ ಮತ ಡಾನ್ಸೋಣ. ಡೋಂಟ್ ಟಾಕ್ ರಮೇಶ್. ಈ ಪ್ರಾಪರ್ಟಿ ಯಾರ್ದು? ಏನು ಪ್ರಶ್ನೆ ಅಂತ ಕೇಳ್ಬಿಟ್ರೆ ನಮ್ಮ ಗಂಡುಗಳು ಒಂದು ಸೇರಿತ್ತಲ್ವಾ? ಹಾಗಾದ್ರೆ ಈ ಆಸ್ತಿ ಮೇಲೆ ನಮ್ ಎಲ್ರಿಗೂ ಹಕ್ಕಿದೆ ಅಂತ ತಾನೆ? ಅಫ್ಕೋರ್ಸ್. ಅಲ್ಲ, ಈಗ ಇಲ್ಲ ಅಂದವ್ರು ಯಾರು ಅಂತ? ಅಂತದ್ರಲ್ಲಿ ನೀವೊಬ್ರೆ ಈ ಆಸ್ತಿ ಮೇಲೆ 50 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ರಲ್ಲ, ವೈ? ಅದು ನೋಡಿ ಜಾತಿ ಜಂಬಲ್ ಅವರೇ, ಈ ಮನೆನ ಮೇಂಟೈನ್ ಮಾಡಬೇಕು ಅಂದ್ರೆ ಸಾಲನೂ ಮಾಡಬೇಕಾಗತ್ತೆ, ಮತ್ತೊಂದು ಮಗದೊಂದು ಮಾಡಬೇಕಾಗತ್ತೆ ರೀ. ಅದ್ ಯಾರೋ ಆಂಧ್ರ ಅನಂತರಾಮಯ್ಯ ಅಂತೆ, ಇವರಿಬ್ರಿಗೂ ಬರೀ 500 ರೂಪಾಯಿ ಕೊಟ್ಟು ಈ ಆಸ್ತಿನ ಬರ್ಸ್ಕೊಂಡು ಹೋಗಿದ್ದಾನೆ. ಅಣ್ಣಯ್ಯ, ಹೇಗಾದ್ರೂ ಮಾಡಿ ಆ ಅನಂತರಾಮನ್ ಹುಡುಗಿ ಪತ್ರ ವಾಪಸ್ ಇಸ್ಕೊಂಡ್ ಬರ್ಬೇಕಲ್ಲ. ಮುಚ್ಚು. ಇನ್ನೊಂದು ಸಲ ನಿನ್ನ ಬಾಯಿಂದ ಅಣ್ಣಯ್ಯ ಅಂತ ಬಂತು ಅಂದ್ರೆ ನಾಲ್ಗೆ ಕಿತ್ತು ನಾಯಿಗೆ ಹಾಕ್ಬಿಡ್ತೀನಿ. ನಾಯಿ ಬನ್ನಿ ವ್ಯವಹಾರ ಮಾಡಿದವ್ರು 5 ರೂಪಾಯಿ ಅಡ್ವಾನ್ಸ್ ತಗೊಂಡವ್ರು ನೀವೇ ಹುಡ್ಕೊಂಬನ್ನಿ. ಈ ಕಡೆ ಬಾಮ್ಮ, ಈ ಕಡೆ ಬಾಮ್ಮ. ರೀ, ಅದು ಹಾಳಾಗಿ ಹುಡ್ಕಂಡ್ರಿ. ಅವಳು ಯಾವಳ ರಂಗೂನ್ ರೋಡಿ ರುದ್ರಿ ಅಂತೆ. ಅಂತವಳ ಹತ್ರ ಹೋಗಿ 50 ಲಕ್ಷ ರೂಪಾಯಿ ಸಾಲ ಮಾಡಿದಾರಲ್ಲ, ಆ ಸಾಲನ ನಾವು ತೀರಿಸ್ಬೇಕು ಅಂತ ಕೂತ್ತಾರೆ ಕಣ್ರಿ ಇವಾಗ. ಸಾಲ ತೀರಿಸ್ಲಿಲ್ಲ ಅಂದ್ರೆ ನಮ್ ತಲೆ ತೆಗಿತಾಳಂತೆ. ಮನೆನೇ ಒಂದ್ಮೇಲೆ ತಲೆ ಇದ್ರೆಷ್ಟು ಬಿಟ್ರೆಷ್ಟು ಹೋಗ್ಲಿ ಬಿಡ್ರಿ. ಎದ್ದೇಳೆ ಮೇಲೆ ಹೋಗಿ ಆ ಕಡೆ. ಕೂತ್ಗಳ ಅಪ್ಪಾಜಿ, ನಮ್ಮ ಅಕ್ಕ ಮಾತಾಡುವಾಗ ಮಧ್ಯ ಏನಾದ್ರು ಮಾತಾಡಿದ್ರೆ ಒಬ್ಬೊಬ್ರು ಪರಂಗಿ ನೆಕ್ಸ್ಟಂಗೆ ಹೆಚ್ಚಿಬಿಡ್ತೀನಿ. ತಲೆನ ತಟ್ಟಿ ತಾಮ್ರದ ಚೊಂಬು ಮಾಡ್ಬಿಡ್ತೀನಿ. ಮಾತಾಡಿ ಅಕ್ಕ. ಅಕ್ಕ ಎಲ್ಲ ದುಡ್ಡು ದುಡ್ಡು ಮಾಡುತ್ತೀವ ಇಲ್ಲ ಕಣ ಮಲಗಿಸ್ಬಿಟ್ರ. ರುದ್ರಕ್ಕ, ನಿನ್ನ ಹತ್ರ ನಾನು ಸಾಲ ತಗೊಂಡ್ರು ನಿಜ. ಈ ಮನೆನ ಮಾರ್ಬಿಟ್ಟು ಆ ಸಾಲನ ತೀರ್ಸೋಣ ಅಂತ ಇದ್ದೆ. ಅಷ್ಟರಲ್ಲಿ ಇವರಿಬ್ರು ಸೇರ್ಕೊಂಡು ಈ ಮನೆನ ಬರೀ 500 ರೂಪಾಯಿಗೆ ಯಾರಿಗೋ ಮಾರ್ಬಿಟ್ಟವ್ರೆ. ನೀನು ಏನೇ ವಸೂಲಿ ಮಾಡ್ಕೊಳ್ಳೋದಿದ್ರು ಅವ್ರ ಹತ್ರನೇ ಮಾಡ್ಕೊ. ಜೋಡಿ ಜುಟ್ಟು ಮರ್ಯಾದೆಯಾಗಿ ನನ್ನ ದುಡ್ಡು ಕೊಡ್ತೀಯೋ ಇಲ್ಲ ನಿನ್ನ ಜುಟ್ಟನ್ನ ಕಟ್ ಮಾಡಿ ನಾನು ಚೌಲಿ ಮಾಡ್ಕೊಂಡ್ಬಿಡ್ಲ. ಅದು ನಮ್ಮ ಹತ್ರ ಸೈನ್ ಮಾಡಿಸ್ಕೊಂಡಿದ್ದ ಅನಂತರಾಮ್ ಪತ್ತೆನೇ ಇಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ. ನೀನು ದುಡ್ಡು ಕೊಡ್ಲಿಲ್ಲ ಅಂದ್ರೆ ಇವತ್ತೇ ನಿಂತೀನಿ. ಅಣ್ಣಯ್ಯ, ಏನೋ ತಿಳಿದ ತಪ್ಪು ಮಾಡ್ಬಿಟ್ಟೆ. ಈಗ ನನ್ನ ನಮ್ಮ ಯಜಮಾನ್ರ ನೀನೇ ಕಾಪಾಡ್ಬೇಕು. ಬರೀ
500 ರೂಪಾಯಿಗೆ ಮನೆ ಮಾರ್ಕೊಂಡು ಕೂತಿರೋರು ನೀವು, ನಾನೇನು ಕಾಪಾಡಕ್ಕಾಗತ್ತೆ? ಇರೋ ಯಾವುದಕ್ಕೂ ಅಕ್ಕನ ಒಂದು ಮಾತು ಕೇಳಿ ನೋಡ್ತೀನಿ. ಅಕ್ಕಯ್ಯ, ಈಗ ಅವ್ರಿಗೆ ಬುದ್ಧಿ ಬಂದಂಗಿದೆ, ಇದೊಂದ್ಸಲ ಬಿಟ್ಬಿಡು ಅಕ್ಕಯ್ಯ. ನಿಜವಾಗ್ಲೂ ಬುದ್ಧಿ ಬಂದಿದ್ಯಾ? ಈ ಜನ್ಮಕ್ಕಷ್ಟೇ ಅಲ್ಲ, 7 ಜನ್ಮಕ್ಕಾಗಷ್ಟು ಬುದ್ಧಿ ಬಂದಿದೆ. ಯಾವತ್ತು ನಮ್ಮ ಅಣ್ಣನ ಹತ್ರ ಆಸ್ತಿಲ್ ಪಾಲ್ ಕೊಡು ಅಂತ ಕೇಳಲ್ಲ. ಅವ್ರು ಹಾಕಿದ್ದನ್ನ ತಿನ್ಕೊಂಡು ಬಿದ್ದಿರ್ತೀವಿ. ತಪ್ಪಾಯ್ತು ಅಣ್ಣಯ್ಯ. ಸಾಕು ಮಗಳೇ. ಮಗಳ ಹೌದು ಕಣೆ, ನಾನು ನಿಮ್ಮಮ್ಮ ರಂಗಮ್ಮ. ನಾನು ಚಂಪಾಕಲಿ. ನಾನು ಪದ್ದು ಅಲಿಯಾಸ್ ಪದ್ಮನಾಭ. ಅಯ್ಯೋ, ನೀವೆಲ್ಲ ಯಾರು ಅಂತ ಗೊತ್ತಾದ್ಮೇಲೆ ತುಂಬಾ ಖುಷಿ ಆಯ್ತು. ಆದ್ರೆ ಅನಂತರಾಮು ಅವನು ಬಂದು ನಾಳೆ ನಮ್ಮೆಲ್ಲರೂ ಒದ್ದು ಆಚೆ ಹಾಕ್ತಾನಲ್ಲ, ಹಾಗೇನ್ ಮಾಡೋದು? ಯಾರು ನಮ್ಮನ್ನ ಈ ಮನೆಯಿಂದ ಆಚೆ ಹಾಕಕ್ಕಾಗಲ್ಲ. ಅದ್ ಹೇಗೆ ಹೇಳ್ತೀರಾ? ಅನಂತರಾಮಯ್ಯನಾಗಿ ಬಂದು ನಿಮ್ಮನ್ನ ಯಾಮಾರಿಸಿದ್ದು ನಾನೇ.